ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತು ಬರುವಂತಹ ರಿಸಲ್ಟ್ ಅನ್ನ ಎಲ್ರಿಗಿಂತ ಮುಂಚೆ ಯಾವ ರೀತಿ ಚೆಕ್ ಮಾಡೋದು, ಎಲ್ಲಿ ರಿಸಲ್ಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಟೈಮಿಂಗ್ಸ್, ಯಾವ ಟೈಮಿಂಗ್ಸ್ಗೆ ಬರ್ಬೋದು, ಏನು ಇದರಲ್ಲಿ ಏನಾದರೂ ಅಪ್ಡೇಟ್ಸ್ ಇದೆಯಾ, ಹೊಸದಾಗಿ ಏನಾದ್ರು ಚೇಂಜಸ್ ಇದೆಯಾ ಏನು ಅಂತ ಹೇಳಿ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಯಾವ ರೀತಿ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತನಾಡೋಣ. ಅದಕ್ಕಿಂತ ಮುಂಚೆ ನೋಡಿ, ನಿಮ್ಗೆ ರಿಸಲ್ಟ್ ಅನ್ನುವಂಥದ್ದು ಯಾವ ಟೈಮಿಂಗ್ಸ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೇನೆ. ಸೊ ಕೆ ಅವರು ಈಗಾಗಲೇ ಇದರ ಬಗ್ಗೆ ಕನ್ಫರ್ಮ್ ಮಾಡಿದ್ದಾರೆ. ನಿಮಗೆ ಬಂದ್ಬಿಟ್ಟು ರಿಸಲ್ಟ್ 100% ಆಗಿ ಇವತ್ತು ಬಂದೇ ಬರುತ್ತೆ. ಸೊ ಜೂನ್ 6 ಸಾಟರ್ಡೆ ಇವತ್ತು ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ. ಇವತ್ತು 12 ಗಂಟೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲೇನಾಗುತ್ತೆ ಅಂತ ಅಂದ್ರೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಆದ್ರೆ ಇರುತ್ತೆ. ಆ ಪ್ರೆಸ್ ಕಾನ್ಫರೆನ್ಸ್ ಆದ್ರೆ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಪ್ರತಿಯೊಬ್ರು ನಿಮ್ಮ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ಇವತ್ತು 2 ಗಂಟೆಗೆ ಅಂತ ಟೈಮ್ ಅನ್ನ ಹೇಳಿದ್ದಾರೆ. ನೋಡಿ, 12 ಗಂಟೆಗೆ ಪ್ರೆಸ್ ಮೀಟ್ ಆಗಿದ್ದ ಆದ್ಮೇಲೆ ಸ್ವಲ್ಪ ಅರ್ಧ ಗಂಟೆ ಮುಂಚೆ ಆದ್ರೂ ಬರ್ಬೋದು ಅಥವಾ ಡಿಲೇ ಆಗೋದ್ರೂ ಬರ್ಬೋದು. ವಿತಿನ್ 2 o'clock ಒಳಗಡೆನೂ ಸಹ ನಿಮ್ಮ ಒಂದು ರಿಸಲ್ಟ್ ಆದ್ರೆ ನಿಮ್ಗೆ ಸಿಗುವಂತ ಚಾನ್ಸ್ ಆದ್ರೆ ಇದೆ. ಬಟ್ ಎಕ್ಸಾಕ್ಟ್ ಆಗಿ 2 ಗಂಟೆ ಆಗಿದ್ದ ಆದ್ಮೇಲೆ ನಿಮ್ಗೆ ರಿಸಲ್ಟ್ 100% ಸಿಗುತ್ತೆ. ಬಟ್ ಸ್ವಲ್ಪ ಮುಂಚೆನೂ ಸಹ ಸಿಗ್ಬೋದು. ಯಾಕಂತ ಅಂದ್ರೆ ಕೆ ಅವರು ಎಲ್ಲಾ ತರದ ಸಿದ್ಧತೆಗಳನ್ನ ನಡೆಸಿರ್ತಾರೆ. ಎಲ್ಲಾ ತರದ ಸಿದ್ಧತೆಗಳನ್ನ ನಡೆಸಿದಾಗ ಏನಾಗುತ್ತೆ ಅಂತ ಅಂದ್ರೆ 12 ಗಂಟೆಗೆಲ್ಲ ಈಗ ಅಲ್ಲೇನಾಗುತ್ತೆ, ಪ್ರೆಸ್ ಕಾನ್ಫರೆನ್ಸ್ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ 12:30 1 ಗಂಟೆ ಆ ಒಂದು ಟೈಮಲ್ಲೂ ರಿಸಲ್ಟ್ ಆದ್ರೆ ನಿಮಗೆ ಸಿಗುತ್ತೆ, ಎಲ್ಲರೂ ಸ್ಟೂಡೆಂಟ್ಸ್ ನೋಡೋದಕ್ಕೆ. ಇಲ್ಲ ಅಂತಂದ್ರೆ 100% ಆಗಿ 2 ಗಂಟೆ ಆಗಿದ್ದ ಆದ್ಮೇಲೆ ನಿಮ್ಗೆ ಒಂದು ರಿಸಲ್ಟ್ ಆದ್ರೆ ಸಿಕ್ಕೇ ಸಿಗುತ್ತೆ. ಓಕೆನಾ? ಸೊ ಹಾಗಿದ್ರೆ ಎಲ್ಲಿ ಚೆಕ್ ಮಾಡ್ಕೊಳ್ಳೋದು, ಏನು ನಮ್ಮ ಹತ್ರ ಲ್ಯಾಪ್ಟಾಪ್ ಇರ್ಬೇಕಾ ಏನು ಅಂತ ಅಂದ್ರೆ ಏನೂ ಅವಶ್ಯಕತೆನೇ ಇಲ್ಲ. ನೀವು ಕೂತಿರುವಂತಹ ಜಾಗದಿಂದನೇ ಸಹ ನೀವು ಆದ್ರೆ ನಿಮ್ಮ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದು. ನಿಮ್ಮ ಮೊಬೈಲ್ ತಗೊಂಡು ಯಾವ್ದಾದ್ರು ಗೂಗಲ್ ಬ್ರೌಸರ್ಗೆ ಹೋಗಿ ಜಸ್ಟ್ KE ಅಂತ ಸರ್ಚ್ ಮಾಡಿ. KE ಅಂತ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಫಸ್ಟ್ ಅಲ್ಲೇನೆ KE ಹೋಮ್ ಅಂತ ಬರುತ್ತೆ. ಈ ಒಂದು ಓನ್ಲಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಮಾತ್ರನೇ ನಿಮ್ಗೆ ರಿಸಲ್ಟ್ ಆದ್ರೆ ಸಿಗುವಂತದ್ದು. ಅದನ್ನ ಬಿಟ್ರೆ ಬೇರೆ ಎಲ್ಲೂ ಸಹ ರಿಸಲ್ಟ್ ಆದ್ರೆ ಸಿಗೋದಿಲ್ಲ. ಈ ಒಂದು ಟೈಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಬೇರೆ ಬೇರೆ ಕಡೆ ಒಂದಿಷ್ಟು ಲಿಂಕ್ಸ್ ಅನ್ನ ಕೊಡುವಂತದ್ದು, ಲಿಂಕ್ಸ್ ಅನ್ನ ಜನರೇಟ್ ಮಾಡುವಂತದ್ದು, ಈ ಒಂದು ಸಮಯನ ಯೂಸ್ ಮಾಡ್ಕೊಂಡು ಬೇರೆ ಕಡೆ ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು. ಇನ್ನೊಂದು ಅಂತ ಹೇಳ್ತಿರ್ತಾರೆ. ನೀವು ಅದು ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಜಸ್ಟ್ ಈ ರೀತಿ ಸರ್ಚ್ ಮಾಡಿ, ಇಲ್ಲಿ KE ಹೋಮ್ ಅಂತ ಬರುತ್ತೆ. ಸೊ ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಈ ಪ್ರಿಂಟ್ ಪೇಜ್ ಅಲ್ಲೇ ಇತ್ತೀಚಿನ ಪ್ರಕಟಣೆಗಳು ಅಂತ ಏನಿದೆ, ಈ ಇತ್ತೀಚಿನ ಪ್ರಕಟಣೆಗಳು ಅಲ್ಲೇ ಸಹ ನಿಮ್ಗೆ ಒನ್ಸ್ ರಿಸಲ್ಟ್ ಬಿಟ್ಟಿದ್ದ ಆದ್ಮೇಲೆ ಒಂದು 12 ಗಂಟೆ ಮೇಲೆ ಅಥವಾ 2 ಗಂಟೆ ಮೇಲೆ ನಿಮ್ಗೆ ರಿಸಲ್ಟ್ ಆದ್ರೆ ಏನ್ ಸಿಗುತ್ತೆ, ಆ ಒಂದು ರಿಸಲ್ಟ್ ಬಿಟ್ಟಿದ ತಕ್ಷಣ ನೋಡಿ ಇಲ್ಲಿ ಏನ್ ಮೆನ್ಷನ್ ಆಗಿರುತ್ತೆ ಅಂತ ಅಂದ್ರೆ 6/6/2026 KCET 2026 ಫಲಿತಾಂಶ ಲಿಂಕ್ ಅಂತ ಕೊಟ್ಟಿರ್ತಾರೆ. ಓಕೆನಾ? ನೀವು ಇಲ್ಲಿ ಲಿಂಕ್ ಅನ್ನು ಆದ್ರೆ ನೋಡಬಹುದು ಆಗಿರುತ್ತೆ. ಇಲ್ಲ ಅಂತ ಅಂದ್ರೆ ಜಸ್ಟ್ ಏನ್ ಮಾಡ್ತೀರಾ, ಇಲ್ಲಿ ಪ್ರವೇಶ ಮೇಲೆ ಕ್ಲಿಕ್ ಮಾಡಿ, UGCET 2026 ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳು ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ UGCET 2026 ರಿಸಲ್ಟ್ ಲಿಂಕ್ ಅಂತ ಇರುತ್ತೆ. ಜಸ್ಟ್ ಆ ರಿಸಲ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಏನಿಲ್ಲ, ನಿಮ್ಮ ಒಂದು CET ನಂಬರ್, ಅದಾದ್ಮೇಲೆ ಕೆಲವೊಂದಿಷ್ಟು ಡೀಟೇಲ್ಸ್ ಅನ್ನ, ಸಿಂಪಲ್ ಬೇಸಿಕ್ ಡೀಟೇಲ್ಸ್ ನಿಮ್ದು ಏನಿರುತ್ತೆ ಆ ಒಂದು ಡೀಟೇಲ್ಸ್ ಅನ್ನ ಕೇಳುತ್ತೆ. ಅದನ್ನ ಎಂಟರ್ ಮಾಡಿದೀರಾ ಅಂತ ಅಂದ್ರೆ ನಿಮಗೆ ರಿಸಲ್ಟ್ ಆದ್ರೆ ನೀಟಾಗಿ ಬಂದ್ಬಿಡುತ್ತೆ. ರಿಸಲ್ಟ್ ಒಂದ್ ಕಡೆ ರ್ಯಾಂಕಿಂಗು, ಯಾವ ಕೋರ್ಸ್ಗೆ ಎಷ್ಟು ರ್ಯಾಂಕಿಂಗ್ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಇಲ್ಲೇನೆ ಕ್ಲಿಯರ್ ಆಗಿ ಆದ್ರೆ ತೋರಿಸ್ಬಿಡುತ್ತೆ. ಓಕೆನಾ? ಸೊ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ರಿಸಲ್ಟ್ ಅನ್ನುವಂಥದ್ದು ಇವತ್ತೇ ಸಿಗುತ್ತೆ. 12 ಗಂಟೆಗೆ ಕಾನ್ಫರೆನ್ಸ್ ಇರುತ್ತೆ. ಮತ್ತೆ 2 ಗಂಟೆ ಆಗಿದ್ದಾದ್ಮೇಲೆ ನಿಮ್ಗೆ ರಿಸಲ್ಟ್ ಆದ್ರೆ ಸಿಗುತ್ತೆ ಆನ್ಲೈನ್ ಅಲ್ಲಿ. ಅದು ಬಂದ್ಬಿಟ್ಟು ಇದೇ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಆದ್ರೆ ಸಿಗುವಂತದ್ದು. ಜಸ್ಟ್ ನೀವು ಇಲ್ಲಿ ಪ್ರವೇಶ ಮೇಲೆ ಕ್ಲಿಕ್ ಮಾಡಿ, UGCET 2026 ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಅಭ್ಯರ್ಥಿ ಚಟುವಟಿಕೆ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡಿದೀರಾ ಅಂತ ಅಂದ್ರೆ ಒನ್ಸ್ ರಿಸಲ್ಟ್ ಲಿಂಕ್ ಬಿಟ್ಟಿದ ಆದ್ಮೇಲೆ ಇಲ್ಲೇ ಡಿಸ್ಪ್ಲೇ ಆದ್ರೆ ಆಗುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ ಇವತ್ತು ರಿಸಲ್ಟ್ ಬಿಡೋದ್ರಿಂದ ಎಲ್ಲರೂ ಅಟ್ ಎ ಟೈಮ್ ಆನ್ ಟೈಮ್ ಹೋದಾಗ ಇಲ್ಲಿ ನಿಮ್ಗೆ ಸರ್ವರ್ ಅನ್ನುವಂಥದ್ದು ಸ್ವಲ್ಪ ಕ್ರಾಶ್ ಆದ್ರೆ ಆಗ್ಬೋದು. ಬಟ್ ಏನು ಅಂತ ಅಂದ್ರೆ ನೀವು ಮತ್ತೆ ರೀಟ್ರೈ ಮಾಡ್ತಿದ್ರೆ ರಿಸಲ್ಟ್ ಆದ್ರೆ ಸಿಗುತ್ತೆ. KE ಕಾಮನ್ ಆಗಿ ಸರ್ವರ್ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂತ ಅಂದ್ರೆ ಆದಷ್ಟು ಬೇಗನೆ ಸರಿಪಡಿಸ್ತಾರೆ. ಸೊ ನೀವು ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಆದ್ರೆ ಇಲ್ಲ. ಓಕೆನಾ? ಅಂಡ್ ಇನ್ನೊಂದು, ರಿಸಲ್ಟ್ ಅಲ್ಲಿ ಯಾವುದೇ ತರದ ಟೈಮಿಂಗ್ಸ್ ಆಗ್ಲಿ ಅಥವಾ ಡೇಟ್ ಆಗ್ಲಿ ಯಾವುದನ್ನು ಸಹ ಚೇಂಜ್ ಆಗೋದಿಲ್ಲ. KE ಅವರು ಈಗ ಏನ್ ಹೇಳಿದ್ದಾರೆ ಅದೇ ಒಂದು ಡೇಟ್ಗೆ ಆದ್ರೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಬರುತ್ತೆ. ಓಕೆನಾ? ಸೊ ನಿಮ್ಗೆಲ್ಲ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂಡ್ ಹಾಗೇನು ಸಹ ನಿಮ್ಮ ಒಂದು ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅಂತ ಅನ್ಕೊಂಡಿದೀರಾ ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ. ರಿಸಲ್ಟ್ ಬಂದಿದ್ದಾದ್ಮೇಲೆ ಎಲ್ಲಾ ತರದ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತೀನಿ. ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.